ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಮಚಂದ್ರಾಪುರದಲ್ಲಿ ವೈಭವದ ರಾಮೋತ್ಸವಕ್ಕೆ ತೆರೆ. ಧರ್ಮಸಭೆಯಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳ ನುಡಿ, ಪರಿಸ್ಥಿತಿ ಮನಸ್ಥಿತಿ ಎರಡೂ ಸರಿ ಇಲ್ಲದ ಈ ವಿಷಮ ಕಾಲಕ್ಕೆ ಕಷ್ಟ ರಾಮನೂ ಇರದಿರೆ. ರಾಮೋತ್ಸವದ ಆವರಣದಲ್ಲಿ ರಕ್ತದಾನ, ರಕ್ತಬಂಧದ ಕರೆ. ಸುದ್ದಿ ಮಾಹಿತಿಯೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಪರೀಕ್ಷೆಗೆ ನಾವು ಹೆದರಬಾರದು. ಏಕೆಂದರೆ ಪರೀಕ್ಷೆ ಎನ್ನುವುದು ವಿದ್ಯಾರ್ಥಿಯೊಬ್ಬ ಉತ್ತೀರ್ಣಗೊಂಡು ಮುಂದಿನ ಮತ್ತು ಮೇಲಿನ ತರಗತಿಗಳಿಗೆ ಅರ್ಹತೆ ಪಡೆಯುವುದಕ್ಕೆ ಅತ್ಯಂತ ಅವಶ್ಯ. ಅಂತೆಯೇ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಮತ್ತು ಪ್ರತಿಯೊಂದು ಉತ್ತಮ ಕಾರ್ಯದಲ್ಲಿ ಪರೀಕ್ಷೆ ಎನ್ನುವ ಸವಾಲು ಎದುರಿಸಿದಾಗ ಮಾತ್ರವೇ ಸಾಧನೆ ಹಾಗೂ ಯಶಸ್ಸು ದೊರೆಯುವುದಕ್ಕೆ ಸಾಧ್ಯ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಶ್ರೀಮಠದಲ್ಲಿ ಆಯೋಜನೆಗೊಂಡಿದ್ದ ವಿಶ್ವಾವಸು ಸಂವತ್ಸರದ ರಾಮೋತ್ಸವ ಸಮಾರೋಪ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅವರು ರಾಮೋತ್ಸವ, ರಥೋತ್ಸವದಂತಹ ಕಾರ್ಯಕ್ರಮಗಳ ಉದ್ದೇಶ ಮತ್ತು ಮಹತ್ವ ಹಾಗೂ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಎದುರಿಸಬೇಕಾದ ಸವಾಲುಗಳ ಕುರಿತು ವಿವರಿಸಿ ಆಶೀರ್ವಚನ ನೀಡಿದರು. ಹಿಂದೆ ರಕ್ಕಸರ ಸಂಹಾರಕ್ಕೆ ಪ್ರಪ್ರಥಮ ಬಾರಿಗೆ ವಿಶ್ವಾಮಿತ್ರ ಋಷಿಗಳು ಬಾಲಕನಾಗಿದ್ದ ರಾಮನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಯೋಧ್ಯೆಗೆ ಬಂದಾಗ ದಶರಥ ಮಹಾರಾಜ ರಾಮನನ್ನು ಕಳಿಸುವುದಕ್ಕೆ ಒಪ್ಪಿರಲಿಲ್ಲ. ಆದರೆ ನಂತರ ವಿಷಯ ತಿಳಿಸಿ ಕರೆದುಕೊಂಡು ಹೋದ ಮೇಲೆ ಮುಂದೆ ಅದೇ ಪ್ರಕರಣ ರಾಮ ಎಂತಹ ಸಮಸ್ಯೆಗಳನ್ನು, ಪರೀಕ್ಷೆಗಳನ್ನು ಎದುರಿಸಬಲ್ಲ ಎನ್ನುವುದು ಜಗತ್ತಿಗೆ ತಿಳಿಯುವುದಕ್ಕೆ ಸಾಧ್ಯವಾಯಿತು ಎಂದವರು, ನಮ್ಮ ಸೋಲು ಗೆಲುವುಗಳನ್ನು ನಿರ್ಧರಿಸುವ ಶಕ್ತಿ ಅದು ಮೇಲಿದೆ, ಹಾಗಾಗಿ ಎದುರಿಸುವ ಮನಸ್ಥಿತಿ ಮಾತ್ರ ನಮ್ಮದಾಗಬೇಕು ಎಂದು ಹೇಳಿದರು. ರಾವಣನ ಕಾಲದಲ್ಲಿ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಜಗತ್ತಿನಲ್ಲಿರುವ ಜೀವಿಗಳ ಮನಸ್ಥಿತಿ ಚೆನ್ನಾಗಿತ್ತು. ಆದರೆ ಇಂದು ವಿಷಮ ಕಾಲದಲ್ಲಿ ನಾವಿದ್ದೇವೆ. ಪರಿಸ್ಥಿತಿ ಮತ್ತು ಮನಸ್ಥಿತಿ ಎರಡೂ ಚೆನ್ನಾಗಿಲ್ಲ. ಇಂತಹ ಕಾಲಘಟ್ಟಕ್ಕಂತೂ ರಾಮನಂತಹ ಮಹಾಪುರುಷನ ಆದರ್ಶಗಳು ಬೇಕು. ಅದು ಪ್ರೇರಣೆಯಾಗುವುದಕ್ಕಾಗಿಯೇ ಇಂತಹ ರಾಮೋತ್ಸವದಂತಹ ಕಾರ್ಯಕ್ರಮಗಳು ಮನಮುಟ್ಟುವ ರೀತಿಯಲ್ಲಿ ನಡೆಯಬೇಕು ಎಂದು ಹೇಳಿದರು. ಇದಕ್ಕೂ ಮುನ್ನ ಬೆಳಗ್ಗೆ ನಡೆದ ವಿಶೇಷ ಪೂಜೆಯನ್ನು ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿ.ವೈ. ರಾಘವೇಂದ್ರ ಕುಟುಂಬ ನೆರವೇರಿಸಿತು. ಹಾಗೂ 108 ಬಗೆಯ ಸುವಸ್ತುಗಳನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸಮರ್ಪಿಸಿ ಶ್ರೀಗಳವರಿಂದ ಅನುಗ್ರಹ ಪಡೆದುಕೊಂಡರು. ಶ್ರೀರಾಮ ಪಟ್ಟಾಭಿಷೇಕ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. MADBA ಮಾಜಿ ಅಧ್ಯಕ್ಷ ಗುರುಮೂರ್ತಿ ಶಿಕಾರಿಪುರ, ಉದ್ಯಮಿ ಪ್ರಕಾಶ್ ಕೋಣಂದೂರು, ರಾಮೋತ್ಸವ ಸಮಿತಿ ಅಧ್ಯಕ್ಷ ಗಣಪತಿ ಜಟ್ಟಿಮನೆ, ವ್ಯವಸ್ಥಾಪಕ ರಾಘವೇಂದ್ರ ಮಧ್ಯಸ್ಥ, ಗಣಪತಿ ಭಟ್ ಗುಂಜಗೋಡು, ರಾಮೋತ್ಸವ ಸಮಿತಿ ಮತ್ತು ಮಹಾಮಂಡಲದ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ಪರೀಕ್ಷೆಗೆ ನಾವು ಅಡುಕಲೇಬಾರ್ದು. ಯಾಕೆಂದರೆ ಪರೀಕ್ಷೆ ನಂತರ ಹೋಗೋದು ಮುಂದಿನ ತರಗತಿಗೆ ನಾವು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏನಂದರೆ ಈಗ 2ನೇ ತರಗತಿ ತುದಿಯಲ್ಲಿ ಪರೀಕ್ಷೆ. ಆ ಪರೀಕ್ಷೆ ಬೇಕೋ ಬೇಡವಾ? ಬೇಕು. ಯಾಕೆ 3ನೇ ತರಗತಿ ಹೋಗ್ಬೇಕಲ್ಲ. 10ನೇ ತರಗತಿ ಪರೀಕ್ಷೆ ಅಂದರೆ ಜ್ವರ ತಾಯಿ ತಂದೆರಿಗೂ ಬಂದ್ಬಿಡ್ತದೆ, ಮಕ್ಕಳಿಗೆ ಮಾತ್ರ ಜ್ವರ. ಅವರು ಶಿಕ್ಷಕರಿಗೂ ಬರ್ತದೆ, ಶಾಲೆ ಆಚಾರ್ಯರಿಗೂ ಜ್ವರ ಬರ್ಬೋದು. ಮಕ್ಕಳಿಗೆ ಪರೀಕ್ಷೆ ಇದೆ, ಯಾಕೆಂದರೆ ಅವರು ಎಲ್ರಿಗೂ ಪರೀಕ್ಷೆ ಇದ್ದಾಗ ಇದೆ ಅಂತ. ಹಾಗಾದ್ರೆ ಪರೀಕ್ಷೆ ಬೇಡವಾ? ಅಂದರೆ 10ರಿಂದ 11ಕ್ಕೆ ಹೋಗೋದು ಬೇಡವಾ? ಪರೀಕ್ಷೆಗಳೆಲ್ಲ ಸಮಸ್ಯೆಗಳಲ್ಲ. ಪರೀಕ್ಷೆಗಳು ಬರೋದು ಯಾಕೆಂದರೆ ನಾವು ಮುಂದಿನ ತರಗತಿಗೆ ಹೋಗೋದಕ್ಕಿದೆ ಅಂತ ಅರ್ಥ. ಅದಕ್ಕೆ ಅಂತ ಅಲ್ಲಿಂದ ನಾವು ಮುಂದಿನ ತರಗತಿಗೆ ಹೋಗ್ತೇವೆ ಅಂತ ನಾವು ಸಮರ್ಥವಾಗಿ ಪರೀಕ್ಷೆಯನ್ನು ನಿಶ್ಚಿಂತೆಯಿಂದ ಧೈರ್ಯದಾತ್ವಾಗಿ ಎದುರಿಸಬೇಕು ಹೊರತು. ಯಾಕಂದರೆ ನಾವು ಏನು ಅಲ್ಲೇ, ನಾವು ಯಾರು ಅಲ್ಲೇ, ನಾವು ಉಳಿದ ಆಳುಗಳು ಮಾತ್ರ. ಇಲ್ಲಿ ನಮ್ಮ ಪಾತ್ರ ಎಷ್ಟು ಅಂದ್ರೆ ಉಳಿದ ಆಳುಗಳ ಪಾತ್ರ ನಮ್ಮದು. ಸೋಲು ಗೆಲುವುಗಳು ಯಜಮಾನನಿಗೆ ಸೇರಿದ್ದು. ನೋಡಿ, ಒಬ್ಬ ಸೈನಿಕ ಯುದ್ಧ ಮಾಡ್ತಾನೆ, ಸೋತರು ಸೋಲು ಅವನದಲ್ಲ, ಗೆದ್ರು ಗೆಲುವು ಅವನದಲ್ಲ. ಪ್ರಭು ಬೇರೆ ಒಬ್ಬ ಇದ್ದಾನೆ, ಅವನಿಗಾಗಿ ಯುದ್ಧ ಮಾಡ್ತಾನೆ, ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಮಾಡ್ತಾನೆ. ಅದು ಸೋಲು ಗೆಲುವು ಅವನಿಗೆ ಸಂಬಂಧಪಟ್ಟಿದ್ದಲ್ಲ ನೋಡಿ. ಹಾಗಾಗಿ ಅದು ಕೂಡ ಕಗ್ಗದ ಕವಿ ಅದನ್ನು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಧರೆಯೇ ಕೋಸಲ, ಈ ಊರೇ ಕೋಸಲ, ಅಯೋಧ್ಯೆ. ಪರಬ್ರಹ್ಮನೇ ರಘುವರನು. ರಾಮ ಅಂದ್ರೆ ಯಾರು? ಪರಬ್ರಹ್ಮವೇ ಅವನು. ಇನ್ನು ನಾವ್ಯಾರು ಅಂದ್ರೆ ಭರತ. ನಾವು ನಮಗೆಲ್ಲ ಭರತನ ಪಾತ್ರ. ಈ ಸಂಸಾರ, ನಮ್ಮ ಸಂಸಾರದ ಆಡಳಿತ ಇದೆಯಲ್ಲ, ಅದೇ ರಾಜ್ಯಾಡಳಿತ, ಬೇರೆ ಏನೂ ಅಲ್ಲ. ಅರಸ ನೋಡಿಗ ನಮ್ಮ ಸಂಸಾರದ ಆಡಳಿತ ಹರುಷದಂ ಸೇವಿಸಲು. ಸಂತೋಷವಾಗಿ ನಾವು ಅದನ್ನ ಮಾಡೋಣ. ಈ ಭರತ ರಾಜ್ಯಭಾರ ಹೇಗೆ ಮಾಡಿದ 14 ವರ್ಷ, ಅದೇ ರೀತಿಯಲ್ಲಿ ಎಲ್ಲ ರಾಮನದ್ದೇ, ಅವನದ್ದು ಯಾವುದಿಲ್ಲ, ಎಲ್ಲವೂ ರಾಮ. ಆದರೆ ಎಲ್ಲವನ್ನು ಮಾಡೋದು ಭರತನೇ. ಹಾಗೆ ನೀವುಗಳು ಸೇವೆ ಮಾಡಬೇಕು. ನೀವು ಅಂದ್ರೆ ನಾವೆಲ್ಲ ಸೇರಿ ಈ ಕಾರ್ಯವನ್ನು ಮಾಡಬೇಕು. ನಮ್ಮ ಪಾತ್ರ ಇನ್ನೊಂದು ಸತಿ ಹೇಳ್ತಾನೆ, ನಾವು ಉಳಿದ ಆಳುಗಳ ಪಾತ್ರ ಮಾತ್ರ. ಯಜಮಾನ ಬೇರೆ ಒಬ್ಬಿದ್ದಾನೆ. ನಮ್ಗೆ ಯಾಕೆ ತಲೆಬಿಸಿ, ನಮ್ಗೆ ಯಾಕೆ ಚಿಂತೆ? ನಮ್ಗೆ ಏನು ಕೂಡಿತೋ ಅದನ್ನು ಮಾಡೋಣ, ನಮ್ಮದು ಏನು ಸಾಧ್ಯ ಆಯ್ತೋ ಅದನ್ನು ಮಾಡೋಣ. ಫಲಾಫಲಗಳು ಅವನಿಗೆ ಸಂಬಂಧಪಟ್ಟಿದ್ದು. ಅವನು ಒಳ್ಳೇದೇ ಮಾಡ್ತಾನೆ. ಅವನಂತೆ ಅವ್ನು ಹಾಳು ಮಾಡ್ಕೊಳ್ಳಿಕ್ಕೆ ಅವ್ನು ಸಾಧ್ಯ ಇಲ್ಲ. ಅವನಿಗೆ ಸೇರಿರ್ತಕ್ಕಂಥದ್ದು. ಅದನ್ನು ನಾವು ಮತ್ತೆ 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 ಆಚರಣೆ ಮಾಡ್ತೇವೆ. ಯಾಕೆಂದ್ರೆ ಇವತ್ತು ಕೂಡ ತುಂಬಾ ವಿಷಮವಾದ ಕಾಲ ಇದೆ. ಇವತ್ತು
ಪರಿಸ್ಥಿತಿ, ಮನಸ್ಥಿತಿ ಎರಡೂ ಚೆನ್ನಾಗಿದೆ. ಈ ರಾವಣನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಮನಸ್ಥಿತಿಗಳು ಚೆನ್ನಾಗಿತ್ತು. ಋಷಿಗಳು ತಪಸ್ಸು ಮಾಡಲಿಕ್ಕೆ ಸಿದ್ಧರಾಗಿದ್ರು, ಪಕ್ವ ಮನಸ್ಥಿತಿ ಅವರಿಗಿತ್ತು. ಅವ್ರ ಪರಿಸ್ಥಿತಿ ಸರಿ ಇರಲಿಲ್ಲ. ಅವರು ತಪಸ್ಸಿಗೆ ಕೊಡಿದಾಗ ಬಂದು ವಿಘ್ನ ಮಾಡುವಂಥ ರಾಕ್ಷಸರಿದ್ರು ಅವತ್ತಿನ ಕಾಲದಲ್ಲಿ. ಅದು ಇವತ್ತು ಒಂದು ಹೆಜ್ಜೆ ಮುಂದುವಾಗಿ ಪರಿಸ್ಥಿತಿಯೂ ಸರಿ ಇಲ್ಲ, ಮನಸ್ಥಿತಿಯೂ ಸರಿ ಇಲ್ಲ. ಅದರಲ್ಲಿ ಒಂದು ಸರಿ ಇದ್ರೂ ಕೂಡ ಪರವಾಗಿಲ್ಲ, ಎರಡೂ ಸರಿ ಇಲ್ಲ. ಹಾಗಾಗಿ ನಮಗೆ ರಾಮ ಬೇಕು, ಇನ್ನಷ್ಟು ಬೇಕು ರಾಮ ಅಲ್ವಾ? ರಾಮ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು. ಎಲ್ಲಿಗೆ ಬೇಕು ಅಂದ್ರೆ ಎನ್ನ ಹೃದಯಕ್ಕೆ ರಾಮನ ಕೊರತೆ ಇದೆ. ಹೃದಯದಲ್ಲಿ ರಾಮ ತುಂಬಿಕೊಳ್ಳಬೇಕು, ಜೀವನದಲ್ಲಿ ಕೂಡ ತುಂಬಿಕೊಳ್ಬೇಕು. ನಾವು ಹೆಜ್ಜೆ ಇಟ್ಟರೆ ರಾಮನ ಹೆಜ್ಜೆ ಆಗಬೇಕು. ಅವನು ಮಾತಾಡಿದ್ರೆ ರಾಮನ ಮಾತ್ರ ಅಂತ ಮಾತಾಗಿರ್ಬೇಕು ಅದು. ಅಂತ ಹಾಗೆ ರಾಮ ಹೇಗೆ ರಾಮೋ ದ್ವಿರ್ನಾದು ಭಾಷತೆ, ಒಂದೇ ಮಾತು ಆಡಿದ್ರೆ ಮುಗೀತು ಅಂತ, ಅದನ್ನು ತಿದ್ದೋದಿಲ್ಲ. ನಿನ್ನೆ ಬೇರೆ ಹೇಳಿಕೆ, ಇವತ್ತು ಬೇರೆ ಹೇಳಿಕೆ. ಯಾಕೆಂದ್ರೆ ನಿನ್ನೆ ಬೇರೆ ಪಕ್ಷ, ಇವತ್ತು ಬೇರೆ ಪಕ್ಷ. ಹೀಗೆಲ್ಲ ಮಾತಾಡಿದ್ರೆ ಮುಗೀತು. ಒಂದು ಬಾಣವನ್ನು ಪ್ರಯೋಗ ಮಾಡಿದ ಅಂದ್ರೆ ಮುಗೀತು. ಅಂಥವನವನು. ಹಾಗೆ ರಾಮನಂಥ ಮಾತು, ರಾಮನಂಥ ನಡೆ, ರಾಮನಂಥ ತ್ಯಾಗ, ರಾಮನಂಥ ಧರ್ಮಯುಕ್ತವಾದ ಜೀವನ ಅದು ನಮ್ಮದಾಗಬೇಕು. ಅದಕ್ಕೆ ರಾಮ ಹೃದಯಕ್ಕೆ ಬರಬೇಕು ಮತ್ತು ನಮ್ಮ ಬದುಕಿಗೆ ಬರಬೇಕು. ಆ ಸಂದೇಶವನ್ನು ನಾವು ತಗೊಳ್ಬೇಕು. ಅದೊಂದು ಪಂಚಮಂತ ಪೂರ್ತಿ ಅದನ್ನು ರತ್ನಗಳಿಗೆ ಪಾತ್ರಗಳು ಈ ಇಂಥ ಸಂದರ್ಭದಲ್ಲಿ ಮಾತ್ರ ಹೊರಗೆ ಬರುತ್ತೆ. ದೀಕ್ಷೆಗೆ ಇರುವಂಥದ್ದು ರತ್ನ ಪಂಚಾಮೃತ ಅಂತ ಕರಿತೀವಿ. ರತ್ನ ಧಾನ್ಯಾಭಿಷೇಕ ಈ ಪೂಜೆ ಮಾತ್ರ ಇರುತ್ತದೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ते ब्रह्म लोके तु परान्तकाले परामृतात् परिमुच्यन्ति सर्वे नरकर्मे पापं परमेश बोधं यत्पुण्डरीकं पुरमध्य सग्रस्त. ರಾಮೋತ್ಸವ ಸಂದರ್ಭದಲ್ಲಿ ಶ್ರೀಮಠದ ರಕ್ತಬಂಧ ಸಂಸ್ಥೆ ಕಡೆಯಿಂದ ಶಿವಮೊಗ್ಗ ರೆಡ್ ಕ್ರಾಸ್ ರೋಟರಿ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಕೂಡ ಶ್ರೀ ಗುರುಗಳ ಮಾರ್ಗದರ್ಶನದಲ್ಲಿ ಏರ್ಪಡಿಸಲಾಗಿತ್ತು. ಈ ಕುರಿತು ರಕ್ತಬಂಧದ ಮಹಾಮಂಡಲ ಸಂಚಾಲಕ ಕಿರಣ್ ಮಾಹಿತಿ ನೀಡಿದ್ದಾರೆ. ರಕ್ತಬಂಧ ಅನ್ನೋದು ಶ್ರೀ ರಾಮಚಂದ್ರಾಪುರ ಮಠದ ಒಂದು ಅಡಿ ಬರುವಂಥ ಒಂದು ಸೇವಾ ಸಂಸ್ಥೆ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ರಕ್ತದಾನ ಮಾಡೋದ್ರ ಮೂಲಕ ಜನರಿಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಇದನ್ನು ಒಂದು ಕಾರ್ಯಕ್ರಮವನ್ನು ನಮ್ಮ ಪೀಠದವರು ನಮಗೆ ಆಶೀರ್ವಾದ ಮಾಡಿ ಇದನ್ನು ಮಾಡೋಕ್ಕೆ ಮಾಡ್ತಾ ಇದ್ದೆ. ನಾವೀಗ ರಕ್ತ ನಮ್ಮೂರಲ್ಲೇ ಆದರೂ ನಮ್ಗೆ ಸಿಗೋದು ಸುಲಭ. ನಾವು ಅಕಸ್ಮಾತ್ ಬೇರೆ ಒಂದು ಊರಿಗೆ ಹೋದರೆ, ಬೇರೆ ಒಂದು ಜಾಗಕ್ಕೆ ಹೋದರೆ ಏನಾದರೂ ಸಮಸ್ಯೆ ಆದಾಗ ರಕ್ತ ಸಿಗೋದು ತುಂಬ ಕಷ್ಟ. ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಒಂದು ಏನು ವ್ಯವಸ್ಥಿತವಾದ ಒಂದು ಜಾಲ ಇದ್ದು, ನಮ್ಮ ಒಂದು ಮಠದ ಒಂದು ಸಂಘಟನೆ ಏನಿದ್ದು ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಕಡೆಯಲ್ಲೂ ರಕ್ತದಾನ ಶಿಬಿರ ಮಾಡಿ ಎಲ್ಲ ಬ್ಲಡ್ ಕೇಂದ್ರಗಳಲ್ಲೂ, ಈವನ್ ಮಣಿಪಾಲಲ್ಲೂ ಕೂಡ ನಮಗೆ ರಕ್ತದ ಅವಶ್ಯಕತೆ ಇದ್ದಾಗ ಸಿಗುವಂಥ ವ್ಯವಸ್ಥೆ ತರಕ್ಕೂ ಅಂತ ನಮ್ಮ
ಸಂಸ್ಥಾನದ ಆಶಯ. ಅದರಂತೆ ನಾವು ಇದನ್ನು ಒಂದು ಕಾರ್ಯಪಡೆಯನ್ನು ಮಾಡ್ತಾ ಇದ್ದೆ. ಹಾಗಾಗಿ ಇದು ಈಗ ಶುರುವಾಗ್ತಾ ಇದ್ದು ಇದನ್ನು ಹಿಂಗೆ ಬೆಳೆಸ್ಕೊಂಡು ಹೋಗಿ ನಮ್ಮ ಎಲ್ಲ ವ್ಯಾಪ್ತಿಯಲ್ಲೂ ಇದನ್ನು ಪಸರಿಸಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂಸ್ಥಾನ ಬೆಳೆಸಿದ್ದೆ. ಅದನ್ನೇ ನಾವು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.